ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಸಂಯಮವನ್ನು ಪ್ರದರ್ಶನ ಮಾಡ್ತಾ ಇದೆ. ಪಾಕ್ ನೋಡಿದ್ರೆ ಈಗ ನಮ್ಮ ಮೇಲೆ ದಾಳಿ ಆಗಬಹುದು, ಮುಂದೊಂದು ದಿನ ದಾಳಿ ಆಗಬಹುದು ಅನ್ನೋ ಅಂಜಿಕೆಯಲ್ಲೇ ಕಾಲಹರಣವನ್ನು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಕ್ಷಣಾ ಸಚಿವರು ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಮತ್ತು ಭಯೋತ್ಪಾದಕರ ವಿರುದ್ಧ ಪ್ರತೀಕಾರಕ್ಕೆ ಪಣವನ್ನು ತೊಡಲಾಗಿದೆ. ಆದರೆ ಯಾವ ರೀತಿ ಯಾವ ಸ್ವರೂಪದ್ದು ಅನ್ನೋ ಗುಟ್ಟು ಇನ್ನೂ ಬಿಟ್ಕೊಡ್ತಾ ಇಲ್ಲ. ಗೃಹ ಸಚಿವ ಅಮಿತ್ ಶಾ ಬಳಿಕ ಈಗ ರಕ್ಷಣಾ ಸಚಿವರ ಸರದಿ ಶೀಘ್ರದಲ್ಲಿ ಪ್ರತೀಕಾರದ ಸುಳಿವನ್ನ ಕೊಡ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶ ಏನನ್ನ ಬಯಸ್ತಾ ಇದೆ ಅದು ಶೀಘ್ರವೇ ಆಗಲಿದೆ ಅಂತ ಯುದ್ಧೋನ್ಮಾದದಲ್ಲಿ ಮಾತನಾಡಿದ್ದಾರೆ. ಆದರೆ ಯಾವ ಸ್ವರೂಪದ್ದು ಹೇಗೆ ಕೊಡ್ತಾರೆ ಅನ್ನೋದು ಮಾತ್ರ ಅಷ್ಟೇ ನಿಗೂಢತೆ ಇದೆ. ಅದನ್ನು ಯಾರು ಯೂಶಲಿ ಹೇಳಲ್ಲ. ನಾವು ಹೀಗೆ ಮಾಡ್ತೀವಿ, ಹಾಗೆ ಹೊಡಿತೀವಿ ಅಂದರೆ ಅವರಿಂದ ಕೂಡ ಪ್ರತ್ಯುತ್ತರ ಬಂದ್ಬಿಡುತ್ತೆ. ಬಟ್ ಭಯಪಡಿಸುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಡೋದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿಯನ್ನು ಭಾರತ ಸರ್ಕಾರ ಮಾಡಿಕೊಳ್ತಾ ಇದೆ ಅನ್ನೋದು ರಕ್ಷಣಾ ಸಚಿವರ ಮಾತಿನ ಮೂಲಕ ಕೂಡ ಖಾತ್ರಿ ಆಗ್ತಾ ಇದೆ. ಅಮಿತ್ ಶಾ ಅವರು ಹೇಳಿದರು ಮೊನ್ನೆ ಅಷ್ಟೇ, ಒಬ್ಬೊಬ್ಬ ಉಗ್ರರನ್ನು ಹುಡುಕಿ ಆತ ಎಲ್ಲೇ ಇದ್ರೂ ನುಗ್ಗಿ ಹೊಡಿತೀವಿ, ಬಿಡಲ್ಲ, ಎಳೆದ ಆಚೆ ಹಾಕ್ತೀವಿ, ಮುಗಿಸ್ತೀವಿ ಆತನನ್ನ ಅಂತ ಪ್ರತೀಕಾರದ ಮಾತುಗಳನ್ನು ಆಡಿದರು. ಈಗ ರಕ್ಷಣಾ ಸಚಿವರ ಸರದಿ ಭಾರತ ಸರ್ಕಾರ ಸಾಮಾನ್ಯವಾಗಿ ಇಂಥ ದಾಳಿಗಳೆಲ್ಲ ನಡೆದಾಗ ನಾವು ಎರಡು ರೀತಿ ದಾಳಿಗಳನ್ನು ನೋಡಿದ್ವಿ. ಒಂದು ಉರಿ ದಾಳಿ ಇರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಇನ್ನೊಂದು ಸೇನಾ ನೆಲೆ ಮೇಲೆ ದಾಳಿ ಇರ್ಬೋದು. ಇದಕ್ಕೆಲ್ಲ ನಾವು ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿದ್ವಿ, ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿದ್ವಿ. ಅದೆಲ್ಲವೂ ಕೂಡ ಜಸ್ಟ್ 12 ದಿನಗಳ ಒಳಗೆ ನಡೆದ್ಬಿಟ್ಟಿತ್ತು. ನಮ್ಮ ಮೇಲೆ ದಾಳಿ ಮಾಡಿದ್ರು, ವಿತಿನ್ 2 ವಾರದ ಒಳಗೆ ಅವರಿಗೆ ಅಲ್ಲಿರುವಂತಹ ಉಗ್ರರಿಗೆ ಸರಿಯಾಗಿ ಪಾಠ ಕಲಿಸೋ ಕೆಲಸವನ್ನು ಮಾಡಿದ್ವಿ. ಬಟ್ ಈಗ 12 ದಿನ ಕಳೆದು ಹೋಗಿದೆ. ಆದರೆ ರಾಜತಾಂತ್ರಿಕ ಹೆಜ್ಜೆಗಳನ್ನು ಒಂದೊಂದಾಗೆ ಇಡ್ತಾ ಪಾಕಿಸ್ತಾನವನ್ನು ನಿಶಕ್ತೀಕರಣ ಮಾಡೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಜಾಗತಿಕ ಮಟ್ಟದಲ್ಲೂ ಕೂಡ ಎಲ್ರಿಗೂ ಕುತೂಹಲ, ಏನು ಮಾಡುತ್ತೆ, ಹೆಂಗೆ, ಏನು ಕತೆ ಅಂತ. ಬಟ್ ಗುಟ್ಟು ಬಿಟ್ಕೊಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ, ಎಲ್ಲರೂ ಕೂಡ ಟೈಟ್ ಲಿಪ್ಟ್ ಆಗಿದ್ದಾರೆ. ಆದರೆ ರಿಯಾಕ್ಷನ್ ಅಂತೂ ಸಿಗುತ್ತವರಿಗೆ, ಮುಟ್ಟಿ ನೋಡ್ಕೊಳ್ಳುವಂತಹ ರಿಯಾಕ್ಷನ್ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಜಗತ್ತಿಗೆ ಮತ್ತು ಪಾಕಿಸ್ತಾನಕ್ಕೆ ವಿಷ್ಣುವಿನ ತಾಳ್ಮೆಯನ್ನು ಪ್ರದರ್ಶನ ಮಾಡ್ತಾ ಇದೆ ಭಾರತ ಸರ್ಕಾರ. ವಿಷ್ಣುವಿನ ತಾಳ್ಮೆ ಅಂತಿದ್ದೆ, ನರಸಿಂಹನ ಕೋಪವನ್ನು ಕೂಡ ಜಗತ್ತು ಭಾರತದ ವಿಚಾರದಲ್ಲಿ ನೋಡಿದೆ, ಬಯಸಿದ್ರೆ ಏನಾಗುತ್ತೆ ಅಂತ. ನೋಡಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಡೀಟೇಲ್ಸು, ದೇಶ ಏನು ಬಯಸುತ್ತೋ ಅದು ಖಂಡಿತ ನಡೆಯುತ್ತೆ ಅನ್ನೋದನ್ನು ಅವ್ರು ತಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜನರು ಪ್ರಧಾನಿ ಮೋದಿ ಅವರನ್ನು ಚೆನ್ನಾಗೇ ತಿಳಿದಿದ್ದಾರೆ. ಜನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೆನ್ನಾಗಿ ಅರ್ತಿದ್ದಾರೆ. ಅವರು ಈ ಹಿಂದೆ ಪ್ರಧಾನಿ ಆಗೋಕ್ಕೆ ಮುಂಚೆ ಕೂಡ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದರು, ಪಾಕಿಸ್ತಾನಕ್ಕೆ ಅರ್ಥ ಆಗೋ ಭಾಷೆನಲ್ಲಿ ನಾವು ಉತ್ತರ ಕೊಡ್ತೀವಿ, ನಮ್ಮ ತಂಟೆಗೆ ಬಂದರೆ, ನಮ್ಮ ಸರ್ಕಾರ ಬಂದರೆ ಅಂತ. ಅದನ್ನು ಮಾಡಿ ತೋರಿಸಿದ್ದಾರೆ ಅವರು. ಮೋದಿಯವರ ಕೆಲಸದ ನೀತಿ, ದೃಢ ನಿಶ್ಚಯ ಎಲ್ರಿಗೂ ಕೂಡ ತಿಳಿದಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಮತ್ತು ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳೋಕೆ ಮೋದಿ ಕಲಿತಂತಹ ರೀತಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಅಂತೆಲ್ಲ ಅವರ ಟಾಪ್ 1 ಲೀಡರ್ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನೀವು ಬಯಸಿದ್ದು ನಡೆಯುತ್ತೆ. ನಮ್ಮ ದೇಶದ ಮೇಲೆ ಕೆಟ್ಟ ಕಣ್ಣು ಇಟ್ಟಿರೋರಿಗೆ ತಕ್ಕ ಪ್ರತ್ಯುತ್ತರ ನೀಡೋ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದನ್ನು ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಸಶಸ್ತ್ರ ಪಡೆಗಳೊಂದಿಗೆ ಕೈ ಜೋಡಿಸೋದು ಕೂಡ ನನ್ನ ಜವಾಬ್ದಾರಿ. ತೆರೆಮರೆಯಲ್ಲಿ ಕೂತು ಭಾರತೀಯ ನೆಲದಲ್ಲಿ ದುಷ್ಕೃತ್ಯದ ಸಂಚು ರೂಪಿಸಿದವರನ್ನ ನಾವು ತಲುಪ್ತೇವೆ ಅಂತ ವಿಶ್ವಾಸದ ನುಡಿಗಳನ್ನು ನಾಡ್ತಾ ಇದ್ದಾರೆ. ಹೇಗೆ ಏನು ಅನ್ನೋದನ್ನು ಎಣಿಸ್ತಾನೆ ಪಾಕ್ ವೀಕ್ ಆಗ್ತಾ ಇದೆ. देश के ऊपर आंख उठाने वालों को मुंह तोड़ जवाब दूं। आप सभी हमारे प्रधानमंत्री नरेंद्र मोदी जी को अच्छी तरह जानते हैं, उनकी कार्यशैली से भी अच्छी तरह परिचित हैं, उनकी दृढ़ता से भी अच्छी तरह परिचित हैं। मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे। देश के ऊपर आंख उठाने वालों को मुंह तोड़ जवाब दूं। आप सभी हमारे प्रधानमंत्री नरेंद्र मोदी जी को अच्छी तरह जानते हैं, उनकी कार्यशैली से भी अच्छी तरह परिचित हैं, उनकी दृढ़ता से भी अच्छी तरह परिचित है। मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे।
देश के ऊपर आंख उठाने वालों को ನೀವೇನೇನು ಬಯಸ್ತಾ ಇದ್ದೀರಾ ಅದು ಹಾಗೆ ಆಗತ್ತೆ, ಖಂಡಿತ ವಿಶ್ವಾಸವನ್ನು ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದಾರೆ ಜನ. ಆಮೇಲೆ ಯಾವಾಗಲೂ ಅಷ್ಟೇ ರಿವೆಂಜ್ ಅನ್ನೋದಿರುತ್ತಲ್ಲ, ಸೇಡೋ ಅನ್ನೋದಿರುತ್ತಲ್ಲ, ರಿವೆಂಜ್ ಇಸ್ ದ ಬೆಸ್ಟ್ ಡಿಶ್ ವೆನ್ ಸರ್ವ್ಡ್ ಕೋಲ್ಡ್ ಅಂತ ಅಂತಾರೆ. ಅಂದರೆ ಎದುರುಗಡೆ ಇರೋರನ್ನ ತಣ್ಣಗೆ ಮಾಡಬೇಕು, ಅವರು ಅಂದ್ಕೊಳ್ಬೇಕು ಎಲ್ಲ ನಾವು ಮರ್ತಿದ್ದೀವಿ ಅಂತ. ಆಗ ನಮ್ಮ ಸೇಡನ್ನು ನಾವು ತೀರಿಸ್ಕೊಂಡಾಗ ಆ ಹೊಡೆತವನ್ನು ತಡೆಯುವಂತಹ ಕೆಪಾಸಿಟಿ ಅವ್ರಿಗಂತೂ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ಭಾರತ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ.